ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮಾಹಿತಿ ಏನಂತಂದ್ರೆ 3 ಮಾರ್ಕ್ಸ್ಗೆ ರಿಪೀಟೆಡ್ ಕ್ವಶನ್ಸ್ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಓದ್ತಾ ಇದ್ದೀರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಈಗಾಗಲೇ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ತರ ನಿಮಗೆ ಕ್ವಶನ್ ಆನ್ಸರ್ ಗಳನ್ನ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫಿಸಿಕ್ಸ್ ಗೆ ಸಂಬಂಧಿಸಿದಂತ ಫಿಸಿಕ್ಸ್ ಸಬ್ಜೆಕ್ಟ್ ಇದು. ಸೊ ಫಿಸಿಕ್ಸ್ ಅಲ್ಲಿ ನಿಮಗೆ ರಿಪೀಟ್ ಆಗಿರೋ ಕ್ವಶನ್ ಒಂದು ಡಿಫೈನ್ ಸ್ಟ್ರೀಮ್ ಲೈನ್ ಫ್ಲೋ ಅಂಡ್ ಟರ್ಬುಲೆಂಟ್ ಫ್ಲೋ ಅಂತ ಕ್ವಶನ್ಗಳು ನಿಮಗೆ ರಿಪೀಟ್ ಆಗಿರುವಂತದ್ದು. ಇಲ್ಲಿ ಕೂಡ ಒಂದು ಕ್ವಶನ್ 2025ರಲ್ಲಿ ಕೇಳಿರುವಂತದ್ದು ಸ್ಟ್ರೀಮ್ ಲೈನ್ ಫ್ಲೋ ಮತ್ತೆ ಟರ್ಬುಲೆಂಟ್ ಫ್ಲೋ ಅಂದ್ರೆ ಏನು ಅಂತ ಹೇಳಿ ಅದು ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಫಿಸಿಕ್ಸ್ 3 ಮಾರ್ಕ್ಸ್ ಕ್ವಶನ್ ಇದು ವಿತ್ ಆನ್ಸರ್. ಇಲ್ಲಿ ಮೊದಲೇ ನೋಡೋಣ ಸ್ಟ್ರೀಮ್ ಲೈನ್ ಫ್ಲೋ ಅಂದ್ರೆ ಏನು. ವಾಟ್ ಇಸ್ ದ ಸ್ಟ್ರೀಮ್ ಲೈನ್ ಫ್ಲೋ? ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಲುಮಿನಾರ್ ಫ್ಲೋ. ಇದಕ್ಕೆ ನಾವು ಲುಮಿನಾರ್ ಫ್ಲೋ ಅಂತ ಕರಿತೀವಿ. ಏನಂದ್ರೆ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಿಮ್ಗೆ, ಒಂದು ಪಾರ್ಟಿಕಲ್ ವಸ್ತುವಿನಂತ ಪಾರ್ಟಿಕಲ್ಗಳು ಸ್ಟ್ರೇಟ್ ಹೋಗ್ತಾ ಇದ್ರೆ, ಸ್ಟ್ರೇಟ್ ಮೂಮೆಂಟಮ್ ಇದ್ರೆ ಸೊ ಅದಕ್ಕೆ ನಾವು ಲುಮಿನಾರ್ ಅಂತ ಕರಿತೀವಿ ಅಥವಾ ಸ್ಟ್ರೀಮ್ ಲೈನ್ ಫ್ಲೋ ಅಂತ ಕರಿತೀವಿ. ಅಂದ್ರೆ ನೀಟಾಗಿ ಹೋಗ್ತಾ ಇದೆ, ಏನು ವಿತೌಟ್ ಎನಿ ಡಿಸ್ಟರ್ಬ್ ಆಗದೇನೆ ಸ್ಟ್ರೇಟ್ ಹೋಗ್ತಾ ಇದೆ. ಅದನ್ನೇ ಡೆಫಿನೇಷನ್ ಹೇಳ್ತಾ ಇದೆ ಇಲ್ಲಿ. A fluid particles move in a parallel layer without any mixing. Parallel layer ಒಳಗಡೆ ಹೋಗ್ತಾ ಇದಾವೆ, ಎನಿ ಮಿಕ್ಸಿಂಗ್ ಆಗದೆ, ಒಂದಕ್ಕೊಂದು ಟಚ್ ಆಗದೇನೆ ಸ್ಟ್ರೇಟ್ ಆಗಿ ಹೋಗ್ತಾವೆ. ಅಂಡ್ ವೆಲಾಸಿಟಿ ಅಟ್ ಎನಿ ಪಾಯಿಂಟ್ ಈಸ್ ಕಾನ್ಸ್ಟಂಟ್ ಓವರ್ ದ ಟೈಮ್. ಅಂದ್ರೆ ಇಲ್ಲೆಲ್ಲೂ ಕೂಡ ಹಿಂದೆ ಮುಂದೆ ಆಗ್ತಾ ಇಲ್ಲ, ವೆಲಾಸಿಟಿ ಕೂಡ ಕರೆಕ್ಟ್ ಇದೆ, ಎಲ್ಲ ನೀಟಾಗಿ ಹೋಗ್ತಾ ಇದಾವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೀಮ್ ಲೈನ್ ಫ್ಲೋ ಅಂತ ಕರಿತೀವಿ. ವಿತೌಟ್ ಏನು ಮಿಕ್ಸ್ ಆಗದ ಹಾಗೆ ಪಾರ್ಟಿಕಲ್ಗಳು, ಫ್ಲೂಯಿಡ್ ಪಾರ್ಟಿಕಲ್ಗಳು ಪ್ಯಾರಲಲ್ ಆಗಿ ಹೋಗ್ತಾ ಇದ್ರೆ ಸೊ ಅದಕ್ಕೆ ನಾವು ಸ್ಟ್ರೀಮ್ ಲೈನ್ ಫ್ಲೋ ಅಥವಾ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಲೂಮಿನಾರ್ ಫ್ಲೋ ಅಂತ ಕೂಡ ಕರಿತೀವಿ. ಉದಾಹರಣೆಗೆ ದ ಸ್ಲೋ ಅಂಡ್ ಸ್ಮೂತ್ ಫ್ಲೋ ಆಫ್ ಥಿಕ್ ಲಿಕ್ವಿಡ್ ಲೈಕ್ ಹನಿ ಆರ್ ಆಯಿಲ್. ನೀವು ಈಗ ಜೇನು ತುಪ್ಪವನ್ನು ಅಥವಾ ಇಡಿಬಲ್ ಆಯಿಲ್ ಅನ್ನು ನೀವು ಸುರುತ್ತಾ ಇದ್ರೆ ಅಲ್ಲಿ ನೀಟಾಗಿ ಸ್ಲೋ ಆಗಿ ಹೋಗುತ್ತೆ, ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಆಗದೆ, ಚಿಪ್ಪಾಡಿ ಆಗದೆ. ಓಕೆ, ಎತ್ತಬೇಕು ಜಿಗ್ ಜಗ್ ಹಿಂಗ ಆಗುದಿಲ್ಲ, ಅದು ನೀಟಾಗಿ ಹೋಗುತ್ತೆ, ಹಿಂಗ್ ಫ್ಲೋ ಹಿಂಗ್ ಹೋಗ್ತಿರ್ತದೆ ನೀಟಾಗಿ. ಅದಕ್ಕೆ ನಾವು ಏನಂದ್ರೆ ಸ್ಟ್ರೀಮ್ ಲೈನ್ ಫ್ಲೋ ಕೂಡ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಬ್ಲಡ್ ಫ್ಲೋ ಇನ್ ಸ್ಮಾಲ್ ವೆಸಲ್ಸ್ ಲೈಕ್ ಕ್ಯಾಪಿಲರೀಸ್. ನಮ್ಮ ದೇಹದಲ್ಲಿ ಕ್ಯಾಪಿಲರಿ ಮುಖಾಂತರ ಬ್ಲಡ್ ಏನು ಫ್ಲೋ ಆಗ್ತಾ ಇದೆ ಅಲ್ಲಿ ಸೇಮ್ ಸ್ಟ್ರೀಮ್ ಲೈನ್ ಫ್ಲೋ ಥರಾನೇ ಫ್ಲೋ ಆಗ್ತಾ ಇದೆ. ಅಂದ್ರೆ ಹಿಂದೆ ಮುಂದೆ ಆಗ್ತಾ ಇಲ್ಲ, ಎಲ್ಲ ನೀಟಾಗಿ ಸ್ಮೂತ್ ಆಗಿ ಫ್ಲೋ ಆಗ್ತಾ ಇದಾವೆ. ನೆಕ್ಸ್ಟ್ ಎರಡನೇ ಡೆಫಿನೇಷನ್ ಟರ್ಬುಲೆಂಟ್ ಫ್ಲೋ ಅಂದ್ರೆ ಏನು. ಇದು ಒಂಥರ ವಿಚಿತ್ರ ರೀ, ಒಂಥರ ಜಿಗ್ ಜಾಗ್ ಎತ್ತಬೇಕತ್ತ ವಾಟರ್ ತರ. ಓಕೆ, ಈಗ ನದಿ ನೀರು ಬಿಟ್ಟು ಬಿಟ್ರೆ ಎತ್ತಬೇಕತ್ತ ಹೋಗುತ್ತೆ ನೀರು, ಸ್ಲೋ ಆಗಿ ಸ್ಮೂತ್ ಆಗಿ ಹೋಗೋದಿಲ್ಲ. ಹಂಗೆ ಇಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ ಮೂವ್ ಇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ರೆಗ್ಯುಲರ್ಲಿ ಅಥವಾ ಚಾಟಿಕಲಿ, ಇರ್ರೆಗ್ಯುಲರ್ಲಿ ಅಥವಾ ಚಾಟಿಕಲಿ ಫ್ಲೋವಿಂಗ್ ಆಗ್ತಾ ಇರುತ್ತೆ. ಇರ್ರೆಗ್ಯುಲರ್ ಫ್ಲೋ ಫ್ಲುಕ್ಚುಯೇಷನ್ ಇನ್ ದ ವೆಲಾಸಿಟಿ ಅಂಡ್ ಪ್ರೆಷರ್. ವೆಲಾಸಿಟಿ ಅಂದ್ರೆ ಇಲ್ಲಿ ವೆಲಾಸಿಟಿನೂ ಚೇಂಜ್ ಆಗುತ್ತಾ, ಪ್ರೆಷರ್ ಕೂಡ ಫ್ಲುಕ್ಚುಯೇಷನ್ ಆಗುತ್ತೆ. ಸಾರಿ, ಫ್ಲುಕ್ಚುಯೇಷನ್ ಆಗ್ತಾ ಇದೆ ಅಂದ್ರೆ ವೇರಿಯೇಷನ್ ಆಗ್ತದೆ. ಫ್ಲುಕ್ಚುಯೇಷನ್ ಮೀನ್ಸ್ ವೆಲಾಸಿಟಿನೂ ಚೇಂಜ್ ಆಗುತ್ತಾ, ಪ್ರೆಷರು ಚೇಂಜ್ ಆಗ್ತಾ ಇದೆ. ಇರ್ರೆಗ್ಯುಲರ್ ಫ್ಲುಕ್ಚುಯೇಷನ್ ಆಗ್ತಾ ಇದೆ ಬಿಕಾಸ್ ಆಫ್ ಇರ್ರೆಗ್ಯುಲರ್ ಮೂಮೆಂಟಮ್ ಆಗ್ತಾ ಇದೆ ಫ್ಲೂಯಿಡ್ ಪಾರ್ಟಿಕಲ್ ಅಲ್ಲಿ. ಉದಾಹರಣೆಗೆ ಫ್ಲೋ ಆಫ್ ವಾಟರ್ ಇನ್ ದ ಫಾಸ್ಟ್ ಮೂವಿಂಗ್ ರಿವರ್. ಈಗ ಸಮುದ್ರ ನದಿ ನೀರು ಹೆಂಗಂದ್ರೆ ಎತ್ತಬೇಕತ್ತ ಹೋಗುತ್ತೆ, ಹಳದ್ ನೀರು ಎತ್ತಬೇಕತ್ತ ಹೋಗುತ್ತೆ, ರ್ಯಾಪಿಡ್ ಆಗಿ ಫಾಸ್ಟ್ ಮೂವಿಂಗ್ ಫ್ಲೋ ಆಗುದು, ಅದು ಕೂಡ ಒಂದು ಉದಾಹರಣೆ. ಇನ್ನೊಂದು ಟರ್ಬುಲೆಂಟ್ ಏರ್ ಬಿಹೈಂಡ್ ದ ಕಾರ್. ಕಾರ್ ಹಿಂದ ಭಾಗದಲ್ಲಿ ಏರುಗಳು, ಟರ್ಬುಲೆಂಟ್ ಏರುಗಳು ಕೂಡ ಈ ರೀತಿ ಫ್ಲುಕ್ಚುಯೇಷನ್ ಒಳಗಡೆ ವೇರಿಯೇಷನ್ ಆಗ್ತಾ ಇರ್ತವೆ. ಓಕೆ, ಇದು ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಚಾನಲ್ ಹೊಸಬರಾಗಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.